ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿದ್ದಾರೆ ಸರ್. ಇಷ್ಟು ತನಕ ಇರಬಾರ್ದಾಗಿತ್ತು ಅವರು. ರಾಜಕೀಯ ನಿವೃತ್ತಿ ಪಡೆಯೋದನ್ನು ಹೇಳೋದಲ್ಲ, ಮಾಡಿ ತೋರಿಸ್ಬೇಕಾಗಿತ್ತು ಅವರು. ಯಾಕೆ ಅಂದರೆ ನಿನ್ನೆ ನೋಡಿದೆ ನಾನು ಅವ್ರ ಸ್ಟೇಟ್ಮೆಂಟು, ನನ್ನ ಹೇಳಿಕೆಯನ್ನು ತಿರ್ಚಿಬಿಟ್ಟಿದ್ದಾರೆ ಅಂತ. ಇದೇನು ಇದು ಈ KRS ಅಲ್ಲಿ ನೀರು ಹರ್ಕೊಂಡು ಹೋಗ್ತಿರ್ತದೆ ಅದನ್ನು ತಿರುಗ್ಸೋಕ್ಕೆ ನೇರಾನೇರವಾಗಿ TV ಮಾಧ್ಯಮದಲ್ಲಿ ಕುಳಿತು ಅವ್ರು ಹೇಳಿರ್ತಕ್ಕಂಥದ್ದು ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಕೂಡ ಲಭ್ಯ ಇದೆ. ಅದನ್ನು ನೋಡಿದ್ರೆ ಅವ್ರು ಹೇಳ್ತಾರಲ್ಲ ನೋಡಿ, ಅವರು ಕೇಳಿದ ಪ್ರಶ್ನೆನೂ ಹೇಳ್ತೇನೆ ನಾನು. ನೀವು ಮೈನಾರಿಟೀಸ್ಗೆ ರಿಸರ್ವೇಷನ್ ಕೊಡ್ತೀನಿ ಅಂದಿದ್ದೀರಿ, ಅದು ಕಾನ್ಸ್ಟಿಟ್ಯೂಷನ್ ಅದನ್ನು ಒಪ್ಪಲ್ಲಲ್ವಾ ಅಂತ ಅವ್ರು ಕೇಳ್ತಾರೆ. ಹೌದು ಗೊತ್ತು ನನಗೆ ಅಂತಾರೆ, ಅದು ಗೊತ್ತು ನನಗೆ. ಆದರೂ ಕೂಡ ನಾವೊಂದು ಪ್ರಯತ್ನ ನಡೆಸಿದ್ದೀವಿ, ಅದಾಗ್ಬೋದು. ಮುಂದಿನ ದಿನಗಳಲ್ಲಿ ಇದು ಅಂದರೆ ಬದಲಾವಣೆ ಆಗ್ತದೆ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದರೆ ಅರ್ಥ ಏನು? ಇದು ನಾವು ತಿರುಗಿಸಿದ್ವಾ? ನಾಲ್ಗೆಗೆ ಏನಾದರೂ ಹಗ್ಗ ಕಟ್ಟಿದ್ವಾ ನಾವು ತಿರುಚಕ್ಕೆ ಎಳೆದು? ಈ ಅಸಂಬದ್ಧ ಮಾತುಗಳನ್ನು ಆಡಬಾರ್ದು. ಇವತ್ತವರು ಚೀಫ್ ಮಿನಿಸ್ಟರ್ ವೇಟಿಂಗ್ ಎನಿ ಟೈಮ್. ಈಗ ಏನಾದರೂ ಇವರು ಸಿದ್ದರಾಮಯ್ಯ ಇಳಿದ್ರೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಇದು ಇರ್ತಕ್ಕಂಥವ್ರು ಆ ಪಕ್ಷದಲ್ಲಿ. ಬಟ್ ನನಗೆ ಅವರು ಮುಖ್ಯಮಂತ್ರಿಗೆ ಯೋಗ್ಯರಿದ್ದಾರೆ ಅಂತ ನನಗೆ ಈಗ ಅನ್ಸಲ್ಲ. ಯಾಕಂತಂದರೆ DK ಶಿವಕುಮಾರ್ ಈಸ್ ಮೈ ಗುಡ್ ಫ್ರೆಂಡ್. ನಾವೆಲ್ಲ ಕಾಲೇಜಲ್ಲೆಲ್ಲನೂ ಜೊತೆಗೆ ಓದಿರೋರು. ನಾನು ಅವರನ್ನು ಅಷ್ಟೇ ಗೌರವಿಸ್ತಿದ್ರೆ, ಇವರ ಮಾತುಗಳನ್ನು ಇತ್ತೀಚೆಗೆ ನಾನು ಕೇಳ್ತಾ ಅವರು ವಿಚಲಿತರಾಗ್ಬಿಟ್ಟಿದ್ದಾರೆ. ಯಾಕೋ ಕಾಂಗ್ರೆಸ್ನವರೆಲ್ಲ ಅವ್ರ ಮೇಲೆ ಬಿದ್ದುಬಿಟ್ಟಿದ್ದಾರೆ, ಮಹಾನಾಯಕನ ಕಥೆಯೆಲ್ಲ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದರಿಂದ ಬಹುಶಃ ಅವರು ವಿಚಲಿತರಾಗಿರ್ಬೋದು. ಈ ಮಾತುಗಳಿಗೆ ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ ಅವ್ರಿಗೆ. ಯಾಕೆಂದರೆ ಅವರೇ ಹೇಳಿರೋದು, ನಾನು ಇಷ್ಟೊತ್ತಿಗೆ ಇದನ್ನು ಸನ್ಯಾಸ ತಗೊಬಿಡ್ತೀನಿ ರಾಜಕೀಯದಂತಂದ್ರು. ಅದು ನೇರವಾಗಿ ಇದೆ ಅವರ ಉತ್ತರ. ಅದರಿಂದ ಇಷ್ಟು ತಡ ಮಾಡಬಾರ್ದಾಗಿತ್ತು, ಅವರು ತಗೊಳ್ಬೇಕಾಗಿತ್ತು, ಅದನ್ನು ಹೇಳಬಾರ್ದಾಗಿತ್ತು.